ಒಂದು ಕ್ಷಣ ಯೋಚಿಸಿ. ನೀವೊಂದು ದೇಶದ ಸರ್ಕಾರ ಎಂದು ಊಹಿಸಿಕೊಳ್ಳಿ. ನಿಮ್ಮ ದೇಶದಲ್ಲಿ ಎಲ್ಲ ಹಣದ ವ್ಯವಹಾರಗಳು ಬ್ಯಾಂಕ್ಗಳ ಮೂಲಕ ನಡೆಯುತ್ತಿವೆ. ಆದರೆ ಒಂದು ದಿನ ಯಾರ ನಿಯಂತ್ರಣದಲ್ಲೂ ಇಲ್ಲದ, ಯಾವುದೇ ದೇಶಕ್ಕೆ ಸೇರದ ಒಂದು ಡಿಜಿಟಲ್ ಕರೆನ್ಸಿ ವೇಗವಾಗಿ ಜನಪ್ರಿಯವಾಗಲು ಆರಂಭಿಸುತ್ತದೆ. ನಿಮ್ಮ ಮೊದಲ ಪ್ರತಿಕ್ರಿಯೆ ಏನಾಗಿರ್ಬೋದು? ಇದನ್ನು ನಿಯಂತ್ರಿಸಬೇಕು ಅಂತನಾ ಅಥವಾ ಇದನ್ನು ನಿಲ್ಲಿಸಬೇಕು ಅಂತನಾ? ಇದೇ ಕಾರಣಕ್ಕೆ ವರ್ಷಗಳ ಕಾಲ ಅನೇಕ ದೇಶಗಳು ಬಿಟ್ಕಾಯಿನ್ ಮೇಲೆ ಕಠಿಣ ಕ್ರಮಗಳನ್ನ ಕೈಗೊಂಡವು. ಕೆಲವು ದೇಶಗಳು ಕ್ರಿಪ್ಟೋ ಎಕ್ಸ್ಚೇಂಜ್ಗಳ ಮೇಲೆ ನಿಯಮಗಳನ್ನ ಹೇರಿದ್ವು. ಕೆಲವು ದೇಶಗಳು ಮೈನಿಂಗ್ ತಡೆಗಟ್ಟಿದ್ವು. ಇನ್ನು ಕೆಲವು ದೇಶಗಳು ಜನರನ್ನ ಎಚ್ಚರಿಸಿದ್ವು. ಪ್ರತಿ ಸಲ ಒಂದೇ ಸುದ್ದಿ: ಇದು ಬಿಟ್ಕಾಯಿನ್ನ ಅಂತ್ಯ. ಮಾರುಕಟ್ಟೆ ಕುಸಿಯಿತು, ಭಯ ಹೆಚ್ಚಾಯಿತು. ಸಾವಿರಾರು ಹೂಡಿಕೆದಾರರು ತಮ್ಮ ಬಿಟ್ಕಾಯಿನ್ ಅನ್ನ ಮಾರಿದ್ರು. ಆದರೆ ಕೆಲವು ದಿನಗಳ ನಂತರ ಬಿಟ್ಕಾಯಿನ್ ಮತ್ತೆ ಬದುಕಿತು. ಪ್ರಶ್ನೆ ಒಂದೇ: